ಇವತ್ತು ವಿರೋಧ ಪಕ್ಷದವರು ಅಡಚಣೆಗಳು ಮಾಡ್ತಾ ಇರಬೇಕು. ಅದನ್ನ ನಾವು ಸವಾಲನ್ನ ತೆಗೆದುಕೊಂಡು ಹಿಮ್ಮೆಟ್ಟಿಸ್ಕೊಂಡು ಕೆಲಸ ಮಾಡ್ತಾ ಇರಬೇಕು ಅನ್ನೋ ಒಂದು ಹಿರೀಕರ ಮಾತನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ವಿಚಾರದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರು ಅವರು ಗ್ಯಾರಂಟಿ ಬಗ್ಗೆ ಕೇಳಿ ಕೇಳಿ ಬೇಸರ ಆಗಿಬಿಟ್ಟಿದ್ದಾರೆ. ಆದರೆ ಇವತ್ತೇನಾದ್ರು ಬದುಕನ್ನ ಗಾಂಧೀಜಿಯವರು ಹೇಳಿದಂಗೆ ಒಬ್ಬ ಕಟ್ಟ ಕಡೆಯ ರೈತನಾಗ್ಲಿ ವ್ಯಕ್ತಿ ಆಗ್ಲಿ ಕಣ್ಣೀರು ಒರೆಸ್ಬೇಕು ಅಂತ ಅವತ್ತೇನು ಆಜ್ಞೆ ಮಾಡಿದ್ರು ಅದರಂತೆ ಏನಾದ್ರು ನಡೀತಾ ಇದೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಸಂವಿಧಾನದ ಹಲವಾರು ಆಶಾವಾದಗಳನ್ನ ಪೂರಕವಾಗಿ ಜನರ ಬಗ್ಗೆ ಕಲ್ಯಾಣದ ವ್ಯವಸ್ಥೆನ ಇವತ್ತು ಸಮಗ್ರವಾಗಿ ಕೆಲಸ ಮಾಡ್ತಾ ಇರೋಂಥದ್ದು ನಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಎದೆ ತಟ್ಟಿ ಹೇಳಕ್ಕೆ ಸಂತೋಷ ಆಗುತ್ತೆ. ಇವತ್ತು ಬಹಳಷ್ಟು ಅಂಕಿಅಂಶಗಳ ಬಗ್ಗೆ ವಿರೋಧ ಪಕ್ಷದಲ್ಲಿ ಸದಸ್ಯರುಗಳೆಲ್ಲ ಕೆಲವರ ಪ್ರಶ್ನೆ ಮಾಡಿದ್ರು. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನೊಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದಿರೋ ಶಾಸಕನಾಗಿ ಇವತ್ತು ಪ್ರತಿಯೊಬ್ಬರು ಬದುಕಿನಲ್ಲಿ ಏನಾದರೂ ಕಟ್ಟುವಂತ ವಿಚಾರ ಆದ್ರೆ ಆರ್ಥಿಕವಾದಂತ ಭದ್ರತೆ ಕಂಡ್ರೆ ಮಾತ್ರ ಜೀವನ ಮುಂದೆ ಹೋಗಂತ ಪರಿಸ್ಥಿತಿಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಏಕಾಏಕಿ 2 ವರ್ಷದಲ್ಲಿ ಅವ್ರು ಗೊತ್ತಿದೆಯಲ್ಲ ಗೊತ್ತಿಲ್ಲ, ಇವತ್ತು ನಮ್ಮ PWD ಮಾಜಿ ಮಂತ್ರಿಗಳಿದ್ದಾರೆ, ಸುನೀಲ್ ಕುಮಾರ್ ಅವರು ಇದ್ದಾರೆ, ಅಶೋಕಣ್ಣ ಅವರು ಹೊಟ್ಟೋದ್ರು, ಎಲ್ಲಿ ಯತ್ನಾಳ್ ಸಾಹೇಬ್ರು ಇದ್ದಾರೆ. 70,000 ಕೋಟಿ ರೂಪಾಯಿ ಇವತ್ತು ಜನರಿಗೆ ಜೋಬನ್ಗೆ ದುಡ್ಡು ಹಾಕಿರೋಂಥದ್ದು. ಯಾವುದೇ ಮಧ್ಯವರ್ತಿ ಇಲ್ಲ, ಯಾವ ಬ್ರೋಕರ್ಸು ಇಲ್ಲ, ಇಲ್ಲಿ ಯಾರು ಕೇಳಂಗಿಲ್ಲ. ಡೈರೆಕ್ಟ್ ಆಗಿ ಬ್ಯಾಂಕ್ ಟ್ರಾನ್ಸ್ಫರ್ DBT ಮೂಲಕ 70,000 ಕೋಟಿ ರೂಪಾಯಿನ ರೈತರಿಗೆ ಸಾಮಾನ್ಯ ಜನರಿಗೆ ಪ್ರತಿಯೊಬ್ಬರಿಗೂ ದುಡ್ಡನ್ನ ಅವ್ರ ಜೋಬ್ಗೆ ತುರುಕಿ ನೀವು ಯಾರ ಬಗ್ಗೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಅಂತ ಮಾತಾಡಿ ಸರ್. ಅಲ್ಲ ಏನಿಲ್ಲ, ಇವರು ಮಧ್ಯವರ್ತಿಗಳ ಅವಳಿ ಇಲ್ದಂಗೆ ನೇರವಾಗಿ ಫಲಾನುಭವಿಗಳಿಗೆ ಆಗ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ತುಂಬಾ ಸಂತೋಷ ರಂಗನಾಥ್ ಅವರೇ. ಆದ್ರೆ ಯಾಕೆ ಇವ್ರು ಸಮಿತಿಗಳು ಮಾಡಿ 25,000 ರೂಪಾಯಿ ಸಂಬಳ ಕೊಟ್ಟು ತಾಲೂಕ್ ಲೆವೆಲ್ ಅಲ್ಲಿ ಅದಕ್ಕೊಂದು ಸಮಿತಿ ಮಾಡಿ ಅವ್ರನ್ನ ಯಾಕೆ ಇಟ್ಟಿದ್ದೀರಾ? ಜಿಲ್ಲಾವಾರ ನಾವು MLA ಬೇರೆ ಸಮಿತಿಗಳಿಗೆ ಅಧ್ಯಕ್ಷ ಮಾಡ್ತೀರಿ. ಈ ಸಮಿತಿಗಳು ಹಾಕ್ಬೇಕು. ನೀವು ಇದು ಕಾಂಗ್ರೆಸ್ ಅಲ್ಲ, ಎಲ್ಲ ಬಡವ್ರದು ಮಾತಾಡಿ ಮಾಡೋದನ್ನ ತೆಗಿಬೇಕು. ಮಾತಾಡಿ. ಇವತ್ತು ಒಳ್ಳೆ ಪ್ರಶ್ನೆ ಕೇಳ್ತಾ ಇದಾರೆ, ಅದಕ್ಕೂ ಆಯ್ತು. ಈಗ ಪ್ರತಿಯೊಂದು ಹಂತದಲ್ಲೂ ಮಾನಿಟರ್ ಮಾಡುವಂತ ಅಕೌಂಟಬಿಲಿಟಿ ಇರುವಂತ ಒಂದು ಸಂಸ್ಥೆ ಇರಬೇಕು. ಯಾವುದೇ ಕಾರಣಕ್ಕೂ ಅದು ಇರ್ಕೂಡುದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಬಡವರ ಬಗ್ಗೆ ಚಿಂತನೆ ಮಾಡುವಂತ ಹಿನ್ನೆಲೆಯಲ್ಲಿ ನೀವುಗಳು ಮ್ಯಾನೇಜ್ ಮಾಡಿ ಅಂತ ಹೇಳಿ 0.001% ಖರ್ಚು ಮಾಡಿ 200 ಮಾಡಿ ಮಾತಾಡ್ತೀರಿ. ಸಮಯ ಇತ್ತು ಸರ್ಕಾರಕ್ಕೆ ಸರಿಪಡಿಸ್ಲಿಕ್ಕೆ ಆಗುದಿಲ್ಲ. ಅವರು ನಿಮ್ಮನ್ನು ಸರಿಪಡಿಸ್ಲಿಕ್ಕೆ ಇಲ್ಲಿ, ನೀವು ಅವ್ರನ್ನ ಸರಿಪಡಿಸ್ಲಿಕ್ಕೆ ಆಗುದು, ನನಗೆ ನಿಮ್ಮನ್ನು ಸರಿಪಡಿಸ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಮಾನ್ಯ ಸಭಾಧ್ಯಕ್ಷರು ಅವ್ರು ಮಾತಾಡ್ತಾ ಮುಗಿಸಿ ಸಭಾಧ್ಯಕ್ಷರು ಮತ್ತೆ ಮಾತಾಡಿ. ಇವಾಗ ಹೆಂಗಾಗ್ಬಿಟ್ಟಿದೆ ಸಭಾಧ್ಯಕ್ಷರೇ, ಪಕ್ಷದ ಊಟ ಪಾಂಡವರಲ್ಲಿ ಊಟ ಹೋಗಿ ಮಾಡೋದು, ಕೌರವರಲ್ಲಿ ಹೋಗಿ ಅವರು ಪಕ್ಷವನ್ನು ಮಾಡೋಂಥದ್ದು. ಅಂದ್ರೆ ಪಾಂಡವರ ಜೊತೆನೂ ಸಂಬಂಧ ಇಟ್ಕೊಳ್ಳೋದು, ಕೌರವ್ರ ಜೊತೆನೂ ಸಂಬಂಧ ಇಟ್ಕೊಳ್ಳೋದು. ಈಗ ನಮ್ಮನ್ನ ಬಂದ್ಬಿಟ್ಟು ನಿಮ್ ಕೇಳಿ ಕೊಡಕ್ಕಾಗಲ್ಲ ಯಾವ್ದೇ ಗ್ಯಾರಂಟಿ ಸ್ಕೀಮ್ ಅಂತ ನಮ್ಮನ್ನ ರೇಗಿಸೋದು, ಅಲ್ಲೋಗ್ಬಿಟ್ಟು ನಾವೇ ಕೊಡ್ತಾ ಇದೀವಿ ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ಕೊಳ್ಳೋಂತ ಪರಿಸ್ಥಿತಿ ವಿರೋಧ ಪಕ್ಷದವರು ಆಗ್ಬಿಟ್ಟಿದೆ. ಅದಕ್ಕೊಂದು ಮಾತು ನೀವು ಹುಟ್ಟೂರಿಗೆ ನೀವು ಲಿಂಕ್ ಏನಾದ್ರು ಕಡೆ ಕಟ್ಟಿ ಕಳಿಸಿದೀರಾ? ನೀವು ಹುಟ್ಟೂರಿಗೆ ನಿಮ್ಗೆ ಯಾವ್ದು ಹಕ್ಕಿಲ್ಲ ಮಾತಾಡಕ್ಕೆ. ನೀವು ಅದಕ್ಕೊಂದು ಮಾತು ಹೇಳ್ತೀನಿ, ನೀವು ಸಬ್ಜೆಕ್ಟ್ ಮಾತಾಡಿ. ನಿಮ್ ಪುಣ್ಯ ಇದ್ರೆ ಪುಣ್ಯ ಇಲ್ಲಡೆ ನೀವು ಸುರೇಶ್ ಇಲ್ಲಿ ಪ್ರತಿ ಹಂತದಲ್ಲೂ ನೀವು ಬರೀ ಮಾತಾಡೋದ್ರಿಂದ ಅಡಚಣೆ ಮಾಡೋದ್ರಿಂದ ನೀವು ಸಬ್ಜೆಕ್ಟ್ ಡೈವರ್ಟ್ ಆಗಬೇಡಿ. ಬುದ್ಧಿವಂತರ ಜೀವನವನ್ನ ಬಡವರ ಬಗ್ಗೆ ಚಿಂತನೆ ಮಾಡುವಂತ ಆಲೋಚನೆ ಇರಬೇಕು. ಅದಕ್ಕೊಂದು ಪುಣ್ಯ. ಇವತ್ತು ಕುಣಿಗಲ್ ತಾಲೂಕಲ್ಲಿ ಹುಟ್ಟಿರೋ ಒಂದು ಪುಣ್ಯ.
ಆ ತಾಲೂಕಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ. ರಂಗನಾಥ್ ಪುಣ್ಯ ಇಲ್ಲದವರು ಅವ್ರಿಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಸುರೇಶ್ ಕೇಳ್ಕೊಳ್ಳಿ, ಮಾತಾಡ್ತೀವಿ. ಅದಕ್ಕೆ ಒಂದು ಮಾತು ಹೇಳ್ಬೇಕು ಅಂತಿದ್ದೀನಿ ಸಭಾಧ್ಯಕ್ಷರೇ. ಪುಣ್ಯ ಇಲ್ಲದವರು ಹುಣ್ಣಿಮೆಗೆ ಹೋದರು ಒಂದೇ, ಅದೇ ರೀತಿ ಅಮಾವಾಸ್ಯೆಗೆ ಹೋದ್ರು ಒಂದೇ. ನೀವು ಇವತ್ತು ಎಷ್ಟೇ ನೀವು ಅಡಚಣೆ ಮಾಡಿದ್ರು ಇಲ್ಲಿ ನೋಡಿ, ಅಲ್ಲಿ ಆ ಕಡೆ ಏನಾದ್ರು ಇದರ ಹೆಗ್ಗಳಿಕೆ ಬರಬೇಕು ಅಂದ್ರೆ ಕಾಂಗ್ರೆಸ್ ಮಾತ್ರ. ಯಾವ ಕಾರಣಕ್ಕೋಸ್ಕರ ಇವರು ಇಷ್ಟೆಲ್ಲ ತೆಗಳ್ತಾರಲ್ಲ? ಏನ್ ಮಹಾರಾಷ್ಟ್ರದಲ್ಲಿ, ಡೆಲ್ಲಿಲಿ ಎಲ್ಲ ಕಡೆನೂ ಇವತ್ತಿನ ದಿನ ಇಡೀ ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ ಅಳವಡಿಸ್ಕೊಂಡಿದ್ದಾರಪ್ಪ ಬಿಜೆಪಿಯವರು. ಅವರು ಸರ್ಕಾರ ಬಂದ ತಕ್ಷಣ ಏನು ಹೇಳಿದ್ರು, ಯಾವುದೇ ಕಾರಣಕ್ಕೂ ಒಂದೇ ಒಂದು ಗ್ಯಾರಂಟಿ ಸ್ಕೀಮ್ ಕೊಟ್ಬಿಟ್ರೆ ನಾವು ಇವತ್ತೇ ನಿಮ್ ಶರಣಾಗ್ತೀವಿ ಅಂತಂದ್ರು.